ಆತ್ಮೀಯರೇ, ದಿನಾಂಕ 19/9/2025 ಯಲಹಂಕ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಬ್ಬ ಯುವತಿ ಕಾಣೆಯಾದ ಬಗ್ಗೆ ಒಂದು ದೂರು ದಾಖಲು ಮಾಡಲು ಪೊಲೀಸ್ ಸ್ಟೇಷನ್ಗೆ ಹೋದಂತಹ ವೃದ್ಧ ದಂಪತಿಗಳಿಗೆ ಅಲ್ಲಿರುವಂತಹ ಪೊಲೀಸರು ನಿಮ್ಮ ಲಾಯರ್ನ ಕರ್ಕೊಂಡು ಬಂದು ದೂರು ನೀಡಿ ಅಂತ ಹೇಳಿದ್ರಂತೆ. ಮತ್ತು FIR ದಾಖಲು ಮಾಡಬೇಕಾದಂಥ ಕೇಸಿಗೆ ಲಕ್ಷಾಂತರ ರೂಪಾಯಿ ಹಣ ತೆಗೆದುಕೊಂಡು 23/9/2025 ಕೇವಲ NCR ಮಾಡ್ತಾರೆ. ಕಳೆದು ಹೋದಂಥ ಯುವತಿನೂ ಹುಡ್ಕೊಡ್ಲಿಲ್ಲ, ಮತ್ತು ಪೊಲೀಸರೇ ವಕೀಲರನ್ನ ನೇಮಿಸ್ಕೊಡ್ತಾರಂತೆ. ಅದೆಲ್ಲ ಹೇಗೆ? ಆ ವಕೀಲರ ಹೆಸರು ಆಶಾರಾಣಿ ಅಂತ. ಇದುವರೆಗೂ ಯುವತಿಯನ್ನು ಹುಡುಕದೆ ತೆಗೆದುಕೊಂಡಂಥ 6 ಲಕ್ಷ ಹಣನೂ ವಾಪಸ್ ಕೊಡದೆ ಸತಾಯಿಸ್ತಾ ಇರುವಂಥ ವಕೀಲರು ಮತ್ತು ಪೊಲೀಸರು. ವಕೀಲೆ ಆಶಾರಾಣಿ ಹೇಳ್ತಾರೆ, ನೀವೇನು ಮಾಡ್ಕೋತೀರೋ ಮಾಡ್ಕೊಳ್ಳಿ ಅಂತ ಕೇಳ್ತಾರಂತೆ. ಅದಕ್ಕೆಲ್ಲ ದಾಖಲೆ ಇದೆ, ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಕೊಡ್ತೀನಿ. ಮತ್ತು ನಾನು ಕೇಳೋದೇನು ಅಂತಂದರೆ, FIR ಹಾಕೋಕ್ಕೆ 6 ಲಕ್ಷ ರೂಪಾಯಿ ಆಗುತ್ತಾ? ಒಂದು FIRಗೆ 6 ಲಕ್ಷ ಫಿಕ್ಸ್ ಮಾಡಿದ್ದಾರು? ಪೊಲೀಸ್ ಮಹಾನಿರ್ದೇಶಕರು ಮಾಡಿದ್ರಾ, ಅಥವಾ ಬೆಂಗಳೂರು ಪೊಲೀಸ್ ಆಯುಕ್ತರು ಮಾಡಿದ್ರಾ, ಇಲ್ಲ ಯಲಹಂಕ ಪೊಲೀಸ್ನವರೇ ಫಿಕ್ಸ್ ಮಾಡಿ ಇಟ್ಕೊಂಡವರ? ಬಿಲ್ ಏನಾದರೂ ಕೊಡ್ತಾರಾ? ಇದಕ್ಕೆಲ್ಲ ಪೂರ್ತಿ ವಿವರಗಳೊಂದಿಗೆ ನಿಮ್ಮ ಮುಂದೆ. ಹಲೋ ಹಲೋ ಮೇಡಮ್, ಫೋನ್ ಮಾಡಿದ್ರೆ ಅವರಿಗೆ? ಮಾಡಿದ್ದೆ. ಅವರು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಅದೇನಿದೆ ಮಾಡ್ಕೊಡ್ತೀವಿ, ಫಸ್ಟ್ ಕ್ಲಿಯರ್ ಮಾಡಿ ಅಂತವ್ರೆ. ಇಲ್ಲಪ್ಪ, ನೀವು ದುಡ್ಡು ವಾಪಸ್ ಇಸ್ಕೊಂಡ್ಬಿಡಿ ಮೇಡಮ್. ನಾನು ಒಂದ್ ನಿಮಿಷ ಗಾಡಿ ಓಡಿಸ್ತಾ ಇದೀನಿ. ಆಯ್ತು ಮೇಡಮ್, ಆಯ್ತು. ನಂಗೆ ನಾನು ಸಾಯಂಕಾಲ ಒಂದು 6 ಗಂಟೆ ಕಾಲ್ ಮಾಡ್ತೀನಿ. 6 ಗಂಟೆ ಇಲ್ಲ ಅಂದ್ರೆ ಮಂಡೇ ಮಾರ್ನಿಂಗೇ ಮಾಡ್ತೀನಿ. ಮಂಡೇ ಮಾಡ್ತೀರಾ? ಲೇಟ್ ಆಗುತ್ತೆ ಮೇಡಮ್ ನನಗೆ. ಅಲ್ಲ, ಮಂಡೇ ಮಾರ್ನಿಂಗ್ ಮಾಡ್ತೀನಿ. ಇವತ್ತು ನಾಳೆ ರಜಾ ಅಲ್ವಾ ನಮ್ಗೆ? ನಾನು ನೋಡ್ತಾ ಇದ್ದೆ, ಎಲ್ಲ ಹೋಗ್ತಾ ಇದ್ವಿ, ಅದಕ್ಕೆ ಮಂಡೇ ಏನನ್ನೋದು ಬೇಗ ತಿಳಿಸ್ಬಿಟ್ರೆ ಸಾಕು, ಕ್ಲೋಸ್ ಮಾಡ್ಬಿಡಿ. ಅದು ಬೇಡ ಅದು ಹಂಗಾದ್ಮೇಲೆ. ಸರಿ ಮಾತಾಡ್ತೀನಿ. ಓಕೆ.